ನಿತಿನ್ ಗಡ್ಕರಿ ಅವರು ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮಾತಾಡಿದ್ರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಮಾಜಿ ಶಾಸಕರಾಗ್ಬೋದು, ಮಾಜಿ ಕಾರ್ಯಕರ್ತನಾಗೋದಕ್ಕಿಲ್ಲ ಅಂತ. ಇಡೀ ಪಕ್ಷ ನಿಂತಿರ್ತಕ್ಕಂಥದ್ದು ನಿಮ್ಮಂತ ತಾಯಿ ತಂದೆ ಅಂತ ಹೇಳಿದ್ರೆ ಇವತ್ತು ಈ ಸಭೆ ನೋಡಿದ್ರೆ ಗೊತ್ತಾಗ್ತದೆ. ಒಂದು 2.5 ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿ ಮಂಜುನಾಥ್ ಗೌಡ್ರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆನಲ್ಲಿ ಒಂದು ಮಾತು ಬಂತು, ರೈಟ್ ಪರ್ಸನ್ ಇನ್ ರೈಟ್ ಪಾರ್ಟಿ ಅಂತ. ಏನು ಮೋದಿ ಅವರು ಇಡೀ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡಬೇಕು, ಅದು ಒಂದು ಪ್ರಧಾನಮಂತ್ರಿಯಿಂದ ಸಾಧ್ಯ ಇಲ್ಲ. ಕಟ್ಟ ಕಡೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಭ್ರಷ್ಟಾಚಾರದ ವಿರುದ್ಧ ಹೋದಾಗ ಮಾತ್ರ ಅದು ದೇಶ ಸರೋಗ್ತದೆ ಅಂತೇಳಿ ಈ ಬಿಜೆಪಿ ಪಕ್ಷ ಇರ್ತಕ್ಕಂಥದ್ದು ಮಂಜುನಾಥ್ ಗೌಡ್ರನ್ನ ಶಾಸಕರು ಮಾಡ್ಲಿಕ್ಕಾಗ್ಲಿ, ಮೋದಿನ ಪ್ರಧಾನಮಂತ್ರಿ ಮಾಡ್ಲಿಕ್ಕಾಗಲ್ಲ. ಇಡೀ ದೇಶ ಉಳಿಸ್ಲಿಕ್ಕೆ, ಈ ಭಾರತದ ಹಿಂದೂ ಧರ್ಮ ಉಳಿಸ್ಲಿಕ್ಕೆ, ಈ ಭಾರತದ ಸಂಸ್ಕೃತಿ ಉಳಿಸ್ಲಿಕ್ಕೆ, ಅದೇ ರೀತಿ ಮಂಜುನಾಥ್ ಗೌಡ್ರಿ ಮಾಲೂರು ತಾಲೂಕಿನಲ್ಲಿ ಶಾಸಕರಾಗಬೇಕಂತಿರೋದು ಭ್ರಷ್ಟಾಚಾರ ರಹಿತ ಮಾಲೂರು ನಿರ್ಮಾಣ ಮಾಡಬೇಕು, ಮಾಲೂರು ಅಭಿವೃದ್ಧಿ ಆಗ್ಬೇಕಂತೇಳಿ ಈ ಸಭೆ ನಾಯಕ ಮಾಡಿದಂತ ನಮ್ಮ ಕೃಷ್ಣಣ್ಣವರಿಗೆ ಧನ್ಯವಾದಗಳನ್ನ ಹೇಳಿಸ್ತಾ ನಾನು ಮಾತನಾಡ್ತೇನೆ. ರಿಯಾಜ್ ಅವರು ವೇದಿಕೆ ಮೇಲೆ ಬರ್ಬೋದು. ನಾನು ನಮ್ಮ ಜೊತೆ ಇರೋ ಮುಸ್ಲಿಂ ಮುಖಂಡರುಗಳು ನೀವೇನಿದ್ರಿ, ನೀವಿಷ್ಟೇ ಮನೆಗೂ ತಿಳಿಸ್ಬೇಕಾಗಿರೋದು. ನೀವು ಓಟ್ ಹಾಕ್ತಾ ಇರೋದು, ಜೊತೆ ಇರೋದು ಮಂಜುನಾಥ್ ಗೌಡ್ರ ಜೊತೆ. ನಾನಿರೋ ತನಕ ನಿಮ್ಗೆ ಏನೋ ಒಂದು ಸಣ್ಣ ಕೂದಲಷ್ಟು ಕೂಡ ಬಿಜೆಪಿ ಕಡೆಯಿಂದ ನಿಮ್ಗೆ ಆಗಲ್ಲ, ಏನು ತೊಂದರೆ ಆಗಲ್ಲ. ಅದನ್ನೆಲ್ಲ ಇವರು ಉಬ್ಬಿಸ್ತಾರೆ. ಅದಕ್ಕೆಲ್ಲ ಕೊಡಕ್ ಹೋಗ್ಬೇಡ್ರಿ, ಮನೆ ಓಡಾಡ್ಬೇಕು. ನೀವು ಹೊಸಗಾರ ನನ್ ಜೊತೆ ಅವನೇ ಏನ್ ಆಯ್ತಾ? ನಿಮ್ಗೆ ಎಲ್ಲಿ ಅವನು ಇದೆ ವಿಡಿಯೋ ಮಾಡಿದ್ರೆ ಚರ್ಮ ಏನು ಇಲ್ಲದೆ ಅಣ್ತಮ್ಮಂದ್ರ ಬದುಕ್ತಾ ಇರೋದು. ಅದನ್ನ ಎಲ್ಲರಿಗೂ ತಿಳಿಸ್ರಿ. ನಾವು ಫೋರ್ಸ್ ಮಾಡೋದಲ್ಲ. ಬಿಜೆಪಿ ಏನಕ್ಕೆ ವೋಟ್ ಮಾಡ್ಬೇಕು, ಮಂಜುನಾಥ್ ಗೌಡ್ಗೆ ಏನು ವೋಟ್ ಮಾಡ್ಬೇಕು ನೀವು ಹೇಳ್ರಿ. ಗುಂಪಾಗಿ ನಾವೆಲ್ಲ ಉಳಿಯೋಣ. ಏನ್ ಕಬೀರ, ನಿಮ್ಗೇನೋ MP ಎಲೆಕ್ಷನ್ ತಲೆ ತಿರ್ಗೋತದ ನಿಮ್ಗೆ? ಏನು ಆಗಲ್ಲ. ಮೋದಿ ಅವರಿಂದ ಒಬ್ಬರು ಕೂಡ ತೊಂದರೆ ಇಲ್ಲ. ಬರ್ದಿಕ್ಕ ಯಾರೋ 108 ವಿಡಿಯೋಗಳು ಬರ್ತವೆ, ನಿಜ ನಮಗೂ ಬೇಜಾರಾಗ್ತದೆ. ಅವೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಹಂಗಂತೇಳಿ ಈ ಕಳ್ಳರನ್ನ ತಿನ್ನಕ್ ಬಿಡ್ಬೇಡಿ. ಅಲ್ಲಪ್ಪ, ಎಲ್ಲ ಮುಸ್ಲಿಮ್ಸ್ ಓಟ್ ನಮ್ಗೆ ಅರ್ಧಕ್ಕೆ ಜಾಸ್ತಿ ಆಗ್ಬೇಕು. ನಿಮ್ ಜವಾಬ್ದಾರಿಗಳು ತಗೊಳ್ರಿ. ಮನೆ ಹೋಗ್ರಿ. ನಾವೆಲ್ಲ ಹಿಂಗಂತ ಕೂತ 5 ನಿಮಿಷ ಮಾತಾಡ್ರಿ. ಇನ್ನು 2.5 ವರ್ಷ ಅದು ಎಲೆಕ್ಷನ್. ಒಂದ್ ತಿಂಗಳಾಗ ಏನಾರ ಆದ್ರೆ ನೀವ್ ಹೋಗೋದ್ ಬೇಡ, ನಾನ್ ನೋಡ್ಕೊತೀನಿ. ಹೇಳ, ಒಂದ್ ತಿಂಗಳಾಗ ಏನಾರ ಹೊಂದ್ಕೊಂಡಂಗ ಆಗ್ಬಿಟ್ರೆ ನಿಮ್ಮನ್ನ ಯಾರನ್ನು ಓಟ್ ಕೇಳಕ್ ಮನೆಗೆ ಕಳ್ಸೋದೇ ಇಲ್ಲ. ಆ ತರ ಪ್ಲಾನ್ ಮಾಡ್ಕೊತೀನಿ. ನೀವ್ ಯಾರು ಕೇಳ್ಬೇಡ್ರಿ, ಓಟ್ ಬಿಡಂಗ್ ಮಾಡ್ತೀನಿ ನಾನೇ. ಏನ್ ಇದು ತಿಂಗಳಾಗ ಆಗುಲ್ಲ ಅಂದ್ರೆ 2.5 ವರ್ಷ ನೀವು ಓಡಾಡ್ಬೇಕಾಗ್ತದೆ. ಆಗ್ಬೋದಾ? ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ದು ಯಾರದ ಭಾರತದ ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ. ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ. ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ. ನನ್ನ ಗ್ರಾಮ, ನಗರ ಮತ್ತು ದೇಶದ ಪ್ರತಿಭೆಗೆ ನಾನು ನನ್ನ ಕೊಡುಗೆಯನ್ನು ನೀಡುತ್ತೇನೆ. ವಿಜ್ಞಾನ, ನವೋದ್ಯಮ ಮತ್ತು ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ. ಆತ್ಮನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ. ಜೈ ಬಲೋ ಭಾರತ್ ಮಾತಾ ಕಿ. ಈಗ ಮಾಜಿ ಜಿಲ್ಲಾ ಪಂಚಾಯತಿ